ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಬೆಳಗ್ಗೆ ನೋಡ್ರಿ ಎಷ್ಟು ಮಂಜು ಬಿದ್ದತಿ. ಬೆಳಗ್ಗೆ ಒಂದು 6:30 7 ಗಂಟೆ ಆಗಿತ್ತು ಅನ್ನಿಸ್ತತಿ. ಇವಾಗ ಎದ್ದು ನಾನು ಬಟ್ಟೆ ಒಣಗಾಕಕ್ಕೆ ಮೇಲ್ಗಡೆ ಹೋಗಿದ್ದೀನಿ. ಹಿಂದಿನ ದಿವಸನ ವಾಷಿಂಗ್ ಮಿಷಿನ್ಗೆ ಹಾಕಿಟ್ಟಿದ್ರು ನಮ್ಮ ಫ್ರೆಂಡ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಣಗಾಕಿ ಬರೋಕ್ಕಂತೇಳಿ ಹೋದ್ನಿ. ನನ್ನ ಜೋಡಿ ಸಾನ್ವಿನೂ ಬಂದಳು. ನಮ್ಮ ಫ್ರೆಂಡ ಎಲ್ಲ ಕಸ ಗುಡಿಸಿ ಮನೆ ಒರೆಸೋದು ಅವರೆಲ್ಲ ಮಾಡ್ಕೊಳಕತ್ತಿದ್ರು. ನಾನು ಬಟ್ಟೆ ಎಲ್ಲ ಒಣಗಿ ಹಾಕಿ ಹೋಗಿ ಇನ್ನು ಸಾನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾವು ರೆಡಿ ಆಗಬೇಕು. ನಮ್ಮ ಸೈಡ ಆಯುಧ ಪೂಜೆ ಇತ್ತಂದ್ರೆ ಅವತ್ತಿನ ದಿವಸ ನಾವೇನು ಮಾಡ್ತೀವಿ, ಮನೆಯಲ್ಲಿ ಚಾಕು, ಕತ್ರಿ, ಆಮೇಲೆ ಕಬ್ಬಿಣದ್ದು ಏನು ಐಟಮ್ಸ್ ಇರ್ತಾವಲ್ಲ, ಟಿ ವಿ, ಫ್ರಿಜ್ಜು ಇಂಥವೆಲ್ಲ ನಾವು ಪೂಜೆ ಮಾಡ್ತೀವಿ. ಆದ್ರೆ ಅವ್ರ ಮನೆಯಾಗ ನಾಗರ ಕಲ್ಲು ಇರ್ತೈತಲ್ಲ, ಅದಕ್ಕೆ ಹೋಗಿ ತನಿ ಎರೆದು ಬರ್ತಾರೆ ಅವರು. ಒಬ್ಬೊಬ್ಬರ ಕಡೆ ಒಂದೊಂದು ಪದ್ಧತಿ ಇರ್ತೈತಿ. ನಾವೆಲ್ಲ ಅವತ್ತು ಕಬ್ಬನ್ನ ಎಲ್ಲ ಪೂಜೆ ಮಾಡ್ತೀವಿ, ಗಾಡಿಗಳು ಪೂಜೆ ಮಾಡ್ತೀವಿ. ಆದ್ರೆ ಅವರು ಗಾಡಿ ಪೂಜೆ ಮಾಡ್ತಾರೋ, ಆದ್ರೆ ಮನೇಲಿ ಎಲ್ಲ ಹಣ್ಣು, 5 ಥರ ಹಣ್ಣು, ಆಮೇಲೆ ವಿಳ್ಯೆದೆಲೆ, ಅಡಿಕೆ, ಹಾಲು, ತುಪ್ಪ ಇಂಥದ್ದೆಲ್ಲ ತೊಗೊಂಡೋಗಿ ಅವರ ನಾಗರಕಲ್ಲಿಗೆ ತನಿ ಎರೆದು ಬರ್ತಾರೋ. ಅದಕ್ಕೆ ಹೋಗೋಕ್ಕೆ ನಾವೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ನಾನಂತೂ ಒಂದು ಸರಿನೂ ನೋಡಿರಲಿಲ್ಲ. ಅಲ್ಲೇ ಇದ್ನಿ ಕರೆ ವರ್ಷ. ನಮ್ಮ ಮನ್ಯಾಗ ನಾನು ಪೂಜೆ ಮಾಡ್ಕೋತೀನಿ, ಅವ್ರು ಹೋಗಿ ಅವ್ರ ಮನ್ಯಾಗ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ನಾನು ಒಂದು ವರ್ಷವೂ ನೋಡಿರಲಿಲ್ಲ ಹೆಂಗೆ ಮಾಡ್ತಾರಂತೇಳಿ. ಈ ವರ್ಷ ನಾವು ಅವ್ರ ಮನೆಗೆ ಹೋಗಿರೋದ್ರಿಂದ ಅವ್ರ ಜೊತೆ ನಾನು ಇವತ್ತು ಹಾಲೆರಕ್ಕೆ ಹೊಂಟಿದ್ದೀವಿ. ಅದಕ್ಕೆ ಹೋಗ್ಬೇಕಾದ್ರೆ 5 ಥರದ ಹಣ್ಣು ತೊಗೋಬೇಕಂತ. ಹಾಗಾಗಿ ಅವ್ರು ಪೂಜೆ ಮಾಡತ್ತಿದ್ರು. ನಾನು ಹಣ್ಣುಗಳನ್ನೆಲ್ಲ 5 ಥರ ಹಣ್ಣುಗಳನ್ನೆಲ್ಲ ಬಿಡಿಸಿ ಡಬ್ಬಕ್ಕೆ ಹಾಕ್ಕೊಳಕತ್ತಿದ್ನಿ. ಆ್ಯಪಲ್, ಮೋಸಂಬಿ, ಕಿತ್ತಲೆ, ಆಮೇಲೆ ಬಾಳೆಹಣ್ಣು, ಈ ಥರ ಒಂದು ಪೊಮಗ್ರನೇಟು ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನಾನು. ನಂತರ ದಾರ ನೋಡ್ರಿ ಕೈ ಕಟ್ಕೊಳಕ್ಕೆ ಸೇವಂತಿಗೆ ಹೂವು ಹಾಕ್ಬಿಟ್ಟು ಆ ದಾರಕ್ಕೆ ಅರಿಶಿನ ಹಚ್ಚಿ ರೆಡಿ ಮಾಡಕತ್ತಿದ್ದು ನಾನು. ನಾವು 6 ಜನ, ಅವ್ರು 3 ಜನ, ನಾವು 3 ಜನ ಇದ್ದೀವಿ. ಹಾಗಾಗಿ 6 ದಾರನ ನಾನು ರೆಡಿ ಮಾಡ್ಕೊಳಕತ್ತಿದ್ನಿ. ಇನ್ನು ಹೂವು, ಆಮೇಲೆ ವಿಳ್ಯೆದೆಲೆ, ಅಡಿಕೆ ಅವನ್ನೆಲ್ಲ ತೊಗೊಂಡು ಬಂದಿದ್ದರು. ಅವನ್ನೆಲ್ಲ ತೊಗೊಂಡು ಹೋಗಬೇಕಿತ್ತು. ಅವರು ಇದನ್ನು ಮಾಡತ್ತಿದ್ರು, ಏನದು ತಂಬಿಟ್ಟು, ಅದು ಇನ್ನೊಂದೇನೋ ಹೇಳಿದರು, ನನಗಷ್ಟು ನೆನಪಿಲ್ಲ. ಅದನ್ನೆರಡೂ ರೆಡಿ ಮಾಡತ್ತಿದ್ರು. ಅದನ್ನು ಅಲ್ಲಿ ಪೂಜೆಗೆ ಇಡಬೇಕಂತ. ಅವ್ರು ಅಡುಗೆ ಮನೇಲಿ ಅದನ್ನು ಕೆಲಸ ಮಾಡ್ಕೊಳಕತ್ತಿದ್ರು. ನಾನು ಈ ಕಡೆ ಅವ್ರು ಹೇಳ್ದಂಗೆ ಎಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ನಿ. ಯಾಕಂದ್ರೆ ನಮ್ಮ ಸೈಡ ನಾವು ಇದನ್ನೆಲ್ಲ ಮಾಡೋದಿಲ್ಲ. ನನಗಾಗಿ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವ್ರು ಹೇಳ್ದಂಗೆ ನಾನೆಲ್ಲನೂ ರೆಡಿ ಮಾಡಕತ್ತಿದ್ನಿ. ಒಂದು ವರ್ಷವೂ ನಾನು ನೋಡಿರಲಿಲ್ಲ. ಈ ಸರಿ ನೋಡ್ದಂಗೆ ಆಕತ್ತಂತೇಳಿ ನಾವು ಅವ್ರ ಜೊತೆಗೆ ಹೊಂಟೇವು ನೋಡ್ರಿ. ಇವತ್ತು ಡ್ರಿಲ್ಲಿಂಗ್ ಮಿಷನ್ ಸೌಂಡ್ ಕೇಳಿಸತ್ತಿರ್ಬೋದು ನಿಮಗೆ. ನಮ್ಮ ಮೇಲ್ಗಡೆ ಮನೇಲಿ ಅವರೇನೋ ವಾರ್ಡ್ರೋಬ್ದು ಕೆಲಸ ಮಾಡ್ಸಕತ್ತಾರೋ. ಹಾಗಾಗಿ ಅವರು ಇಲ್ಲಿ ಹೊರಗಡೆನೇ ಕೂತ್ಕೊಂಡು ಕಟಿಂಗ್ ಮಾಡ್ಕೊಳಕತ್ತಾರೋ ಪ್ಲೈವುಡ್ ಶೀಟೆಲ್ಲ. ನಾನು ವಾಯ್ಸ್ ಓವರ್ ಮಾಡಬೇಕಾದ್ರೆ ಅದು ಸ್ವಲ್ಪ ಸೌಂಡ್ ಬರತೈತಿ. ಇವಾಗ ನೋಡ್ರಿ ರಂಗೋಲಿ ಹಾಕಕತ್ತೀನಿ ನಾನು. ಪೂಜೆದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ರಂಗೋಲಿ ಹಾಕಕತ್ತೀನಿ. ಬೆಳಗ್ಗೆ ಬಾಗಿಲೆಲ್ಲ ತೊಳೆದಿದ್ರು, ಗಾಡಿ ಎಲ್ಲ ತೊಳಿತಾರಂತೇಳಿ ರಂಗೋಲಿ ಹಾಳಕತ್ತಿ, ಆಮೇಲೆ ಹಾಕಿರಾತಂತೇಳಿ ರಂಗೋಲಿ ಹಾಕಿರಲಿಲ್ಲ. ಇವಾಗ ಎಲ್ಲ ರೆಡಿ ಆದಮೇಲೆ ನಾನು ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಈಗ ಈ ರಂಗೋಲಿನ ನಾನು ಒಂದು ಶಾರ್ಟ್ಸಲ್ಲಿ ಹಾಕಿದ್ನಿ, ನೀವೆಲ್ಲ ನೋಡಿರ್ಬೋದು. ಅದ ರಂಗೋಲಿನ ಇವತ್ತು ನಾನು ಬಿಡ್ಸಾಕತ್ತೀನಿ ನೋಡ್ರಿ. ಇವಾಗ ಪೂಜೆ ಗೀಜೆ ಎಲ್ಲ ಮುಗ್ದಿತ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ರಂಗೋಲಿ ಅಷ್ಟು ತೆಗೆದು ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಅಷ್ಟು ಮಾಡಿ ಇವಾಗೆಲ್ಲರೂ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಗಾಡಿಗಳ್ನೂ ಎಲ್ಲ ಹೊರಗಡೆನ ಹೋಗಿ ತೊಳಸ್ಕೊಂಡು ಬಂದರು. ಮನೆ ಹತ್ರ ಏನು ತೊಳಿಲಿಲ್ಲ ನೋಡ್ರಿ. ಈಗ ಪೂಜೆ ಅಂತೂ ಎಲ್ಲ ಮುಗಿಸಿದಾರೋ ನೋಡ್ರಿ. ಪೂಜೆ ಮುಗೀತು, ಮಂಗಳಾರತಿ ಅಂದರು, ಎಲ್ಲ ಆಯಿತು. ಇನ್ನು ನಾವು ಇವಾಗ ಎಲ್ಲರೂ ಸೇರಿ ತನಿ ಎರೆಯಕ್ಕೆ ಹೊಂಟೇವು ನೋಡ್ರಿ. ಒಬ್ಬೊಬ್ಬರು ಹಾವಿನ ಹುತ್ತು ಇರ್ತೈತಲ್ಲ ಅದಕ್ಕೆ ತನಿ ಎರಿತಾರೋ. ಆದರೆ ಇವ್ರು ನಾಗರಕಲ್ಲು ಅಂತೇಳಿ ಬರ್ತಾವೆ, ಅವ್ನು ತೋರಿಸ್ತೇನೆ ನಾನು ನಿನಗೆ, ನೋಡಿರ್ತೀರಿ ನೀವು ಇಲ್ಲ. ಅಂಥದಕ್ಕೆ ಇವರು ವಿಗ್ರಹಕ್ಕೆ, ನಾಗರ ವಿಗ್ರಹಕ್ಕೆ ತನಿ ಎರಿತಾರೋ. ಇವಾಗ ನೋಡ್ರಿ ನಾವೆಲ್ಲರೂ ಹೊಂಟೇವಿ. ನಾವು ಈ ಪಕ್ಕದ ಬೀದಿ ಒಳಗನೆ ನಾವಿದ್ದೀವಿ ಮುಂಚೆ. ಈಗ ನೋಡ್ರಿ ಬೀದಿಲಿ ಎಲ್ಲರೂ ಗಾಡಿ ತೊಳೆದು ಪೂಜೆ ಮಾಡಕತ್ತಾರೋ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಗಾಡಿಗಳು ಪೂಜೆ ಮಾಡಬೇಕು. ಲೇಟ್ ಆಗಿಬಿಡ್ತೈತಿ ದೇವಸ್ಥಾನಕ್ಕೆ ಅಂತೇಳಿ ಇವಾಗೆಲ್ಲರೂ ನಾವು ದೇವಸ್ಥಾನಕ್ಕೆ ಹೊಂಟೀವಿ. ಬಂದೇವು ನೋಡ್ರಿ. ಇವಾಗ ಶಕ್ತಿ ಗಣಪತಿ ದೇವಸ್ಥಾನ ಅಂಥೇಳಿ ಮೈಸೂರಲ್ಲಿರೋರಿಗೆ ಗೊತ್ತಿರ್ತತಿದು. ಎಲ್ಲಿ ಅಂತಂದ್ರೆ ನೇತಾಜಿ ಸರ್ಕಲಿಂದ ಒಂಚೂರ ಮುಂದೆ ಹೋಗಬೇಕು. ಅಲ್ಲಿ ಹೋದ್ರೆ ದೇವಸ್ಥಾನ ಸಿಗ್ತತಿದು. ಚಲೋ ಐತಿ ದೇವಸ್ಥಾನ. ಆದರೆ ಈ ಕಡೆ ಪಾರ್ಕಲ್ಲಿ ಸ್ವಲ್ಪ ಅಷ್ಟೊಂದು ಕ್ಲೀನಾಗಿ ಏನು ಇಟ್ಟಿರಲಿಲ್ಲ. ನೋಡ್ತಿರ್ಬೋದು ಇಷ್ಟೆಲ್ಲ ಗಲೀಜು ಮಾಡಿಬಿಟ್ಟಾರ ಪಾರ್ಕ್ ಅಂತೇಳಿ.
ಇವಾಗ ಅಲ್ಲೊಂದು ಇತ್ತಂತಿದ್ದು ನಾಗರಕಲ್ಲ, ಮತ್ತು ಇನ್ನೊಂದು ಕಡೆ ಎಲ್ಲೋ ಬೇರೆ ಕಡೆ ದೂರ ಇತ್ತಂತ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಇವತ್ತು. ಕಾಲಾಗೆಲ್ಲ ಇರಿವೆಲ್ಲ ಕಡಿಯಾಕತ್ತಿದ್ದು, ನಿಲ್ತು ಪೂಜೆ ಮಾಡೋಕ್ಕಾಗತ್ತಿರಲಿಲ್ಲ. ನೋಡ್ರಿ ಎಷ್ಟು ಗಲೀಜಾಗೈತಿ. ನಾವು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಬಂದೀವಿ. ಇರುವೆಲ್ಲ ಕಡಿಯಾಕತ್ತಿದ್ದು. ಇವತ್ತು ಹಬ್ಬ ಇತ್ತಂದ್ರೂ ದೇವಸ್ಥಾನದವ್ರು ಏನೂ ಕ್ಲೀನ್ ಮಾಡಿರಲಿಲ್ಲ. ನಾವು ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸಿ ಬಂದೀವಿ. ಮಕ್ಕಳಿಗೆಲ್ಲ ಇರುವೆ ಕಡಿಯಾಕತ್ತಿದ್ದು ನೋಡ್ರಿ. ಹಾಗಾಗಿ ಅವ್ರಿಗೆ ದೇವಸ್ಥಾನದ ಹತ್ರ ನಿಲ್ಲೋಗ್ರಿ ನೀವು ಅಂತೇಳಿ ನಬನ್ಯನ ಸಾನ್ವಿನ ಕಳಿಸಿದ್ದೀವಿ. ಇವರಿಬ್ಬರದು ಡ್ರೆಸ್ಸ ಹಿಂದಿನ ದಿವಸ ನೋಡ್ರಿ ನಾವು ಶಾಪಿಂಗ್ ಹೋಗಿದ್ದೀವಲ್ಲ ಆವಾಗ ತೊಗೊಂಡು ಬಂದಿದ್ದೀವಿ. ಇಬ್ಬರಿಗೂ ಒಂದೇ ಥರ ಡ್ರೆಸ್ ಹಾಕಿದ್ದೀವಿ ಇವತ್ತು. ಅವರಿಬ್ಬರು ದೇವಸ್ಥಾನದ ಹತ್ರ ಅಲ್ಲಿ ನೀರು ಬೀಳತ್ತಿತ್ತು, ಕಾಲಿಗೆಲ್ಲ ಇರುವೆ ಕಚ್ಚಿತ್ತಲ್ಲ, ನೀರು ಹಾಕೋರಿ ಹೋಗ್ರಿ ಅಂತೇಳಿ ಅವ್ರನ್ನೆಲ್ಲ ಅಲ್ಲಿ ಕಳಿಸಿ ಇವಾಗ ನೋಡ್ತಿರ್ಬೋದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಕತ್ತೀವಿ. ಈಗ ನಮ್ಮ ಕಡೆ ಅಂತೂ ಈ ರೀತಿ ನಾವು ಮಾಡೋದನ್ನೇ ಇಲ್ಲ. ನಾನು ಇವತ್ತು ನೋಡ್ರಿ ಫಸ್ಟ್ ಟೈಮ ಹಿಂಗೆ ತನಿ ಎರೆಯೋದು ನೋಡಿದ್ದು. ಫಸ್ಟ್ ಎಲ್ಲ ನೋಡ್ರಿ ಅಲ್ಲಿ ದೇವಸ್ಥಾನದಾಗ ಒಂದು ಕೊಡ ಇಸ್ಕೊಂಡು ಬಂದು ನೀರು ತೊಗೊಂಡು ಬಂದು ಎಲ್ಲ ಚೆಂದಾಗ ತೊಳೆದ್ರು. ನಾವು ಆಯುಧ ಪೂಜೆ ಅಂದ್ರೆ ಮನ್ಯಾಗ ಕಬ್ಬಿಣದ ಐಟಮ್ಸ್ ಎಲ್ಲ ಇಟ್ಟು ಸುಣ್ಣ ಮತ್ತು ಕ್ಯಾಮಿ ಹಚ್ಚಿ ಬನ್ನಿ ಬರ್ತೈತಲ್ಲ ಆರಿ ಬನ್ನಿ ಅದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ. ಆದರೆ ಈ ಕಡೆ ಸೈಡ ಹಿಂಗೆ ಮಾಡ್ತಾರೆ ನೋಡ್ರಿ. ಇವಾಗ ಬಾಳೆ ಎಲೆ ಒಳಗೆ ನಾವೇನು ತೊಗೊಂಡು ಬಂದೀವಲ್ಲ ಈ ಥರ ಹಣ್ಣು ಎಲೆ ಅಡಿಕೆ ತಂಬಿಟ್ಟು ಅವರೆಲ್ಲ ಏನು ಮಾಡ್ಯಾರಲ್ಲ ಅದನ್ನೆಲ್ಲ 5 ಉಡಿ ಮಾಡಿ ಇದ್ರೊಳಗೆ ಇಡಬೇಕು ನೋಡ್ರಿ. ಈಗ ನಾಗರಕಲ್ಲಿಗೆ ಫಸ್ಟ್ ಎಲ್ಲ ತೊಳೆದು ಎಲ್ಲ ಅರಿಶಿನ ಹಚ್ಚತ್ತಾರೆ ನೋಡ್ರಿ. ಈಗ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಆಮೇಲೆ ಬಾಳೆ ಎಲೆ ಒಳಗೆ ಎಲ್ಲ ಉಡಿ ಇಡಬೇಕು ನೋಡ್ರಿ. ಈಗ ಎಲ್ಲ ದೇವರಿಗೇನು ಫಸ್ಟ್ ಅರಿಶಿನ ಹಚ್ಚಕತ್ತಾರೋ. ಇವಾಗ ನೋಡ್ರಿ ಎಲೆ ಅಡಿಕೆ ಆಮೇಲೆ ಬಾಳೆಹಣ್ಣು ಕಿತ್ತಳೆಹಣ್ಣು ಮೂಸಂಬಿ ಆ್ಯಪಲ್ಲು ಆಮೇಲೆ ದಾಳಿಂಬೆ ಇಷ್ಟೆಲ್ಲನೂ 5 ಥರ ಹಣ್ಣು ಇಡಬೇಕು. ಇಟ್ಟು ಅವರ ಏನೋ ಚಿಗುಳಿ ಮತ್ತು ತಂಬಿಟ್ಟು ಅಂತೇಳಿ ಮಾಡ್ಕೊಂಡು ಬಂದಾರ. ಅದನ್ನು ಅಷ್ಟೇ ಅದನ್ನೇ ಇಡ್ತಾರೆ ನೋಡ್ರಿ. ಇಬ್ಬರು ಸೇರಿಕೊಂಡು ಬಡ ಮಾಡತ್ತಿದ್ದೀವಿ. ಇವಾಗ ಎಲ್ಲ ಉಡಿ ಎಲ್ಲ ಇಟ್ಟಿದ್ದಾದ್ಮೇಲೆ ಗೆಜ್ಜೆ ವಸ್ತ್ರ ಹಾಕತ್ತಾರೆ ಈಗ ಎಲ್ಲ ದೇವರಿಗೆ. ನಾವಿನ್ನು ಮನೆಗೆ ಹೋಗಿ ಗಾಡಿಗಳೆಲ್ಲ ಪೂಜೆ ಮಾಡಬೇಕಿತ್ತು. ಬರೀ ತೊಳೆದು ನಿಲ್ಲಿಸಿದ್ರು. ಹೋದ ತಕ್ಷಣ ಪೂಜೆ ಮಾಡಿ ಆಮೇಲೆ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ನಬೇಕಿತ್ತು. ತಿಂಡಿಗೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ವಿ. ಇವತ್ತು ಏನಂತಂದ್ರೆ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದರು. ಅದು ರೈಸು ಮಾಡಿತ್ತು, ಗೊಜ್ಜನ್ನು ಮಾಡಿ ಇಟ್ಟು ಬಂದಿದ್ರು. ಇನ್ನು ಹೋಗಿದ ತಕ್ಷಣ ತಿಂಡಿ ತಿನ್ನಬೇಕಿತ್ತು ನೋಡ್ರಿ. ಇವಾಗ ಆಲ್ಮೋಸ್ಟ್ ಪೂಜೆ ಮುಗೀತು. ಈ ಬನ್ನಿ ಗಿಡ ಏನೈತಲ್ಲ ಇದಕ್ಕೆ 9 ಎಳೆ ದಾರಾನ ಸುತ್ತಬೇಕಂತ. ಇವಾಗ ಇಬ್ಬರು ಸೇರಿಕೊಂಡು 9 ಎಳೆ ದಾರಾನ ಸುತ್ತಿದ್ದೀವಿ. ಲಾಸ್ಟಿಗೆ ಮಂಗಳಾರತಿ ಮಾಡಬೇಕು. ಇವಾಗ ನೋಡ್ರಿ ಅವರು ತಂಬಿಟ್ಟು ಚಿಗುಳಿ ಅಂತೇಳಿನೆಲ್ಲ ಅದನ್ನು ಮಾಡಿ ಇಟ್ಟಾರೋ. ಲಾಸ್ಟಿಗೆ ದೀಪ ಹಚ್ಚಿ ಮಂಗಳಾರತಿ ಮಾಡಿರ ಇಲ್ಲಿ ಇದು ಪೂಜೆ ಮುಗೀತು. ಮತ್ತು ಈ ಉಡಿ ಏನೋ 5 ಉಡಿ ಇಟ್ಟಾರಲ್ಲ ಇದನ್ನು ಮುತ್ತೈದೆಯರಿಗೆ ಕೊಡಬೇಕು. ಅಲ್ಲಿ ಯಾರೂ ಜನನೇ ಇರಲಿಲ್ಲ. ಹಾಗಾಗಿ ಮಕ್ಕಳಿಗೆ ನನಗೆ 3 ಜನಕ್ಕೆ ಕೊಟ್ಟರು ಉಡಿನ. ಆಮೇಲೆ ಲಾಸ್ಟಿಗೆ ಒಬ್ಬರು ಲೇಡಿ ಬಂದರು, ಅವ್ರಿಗೆ ಕೊಟ್ಟರು. ಪೂಜೆ ಎಲ್ಲ ಮುಗಿಸಿ ನೋಡ್ರಿ ಇವಾಗ ಗಂಧದ ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಬೇಕು. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಹಾಲು ತುಪ್ಪ ತೊಗೊಂಡು ಬಂದಿರ್ತಾರೆ ಅವ್ರು.
ಅದನ್ನು ಈ ನಾಗರಕಲ್ಲಿಗೆ ಹಾಲೆರಿಬೇಕು. ಇವತ್ತು ಆಯುಧ ಪೂಜೆ ಇರೋದ್ರಿಂದ ನಾವು ಹೊರಗಡೆ ಎಲ್ಲಿ ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲ. ಸಂಜೆಗಡೆ ಫ್ಲವರ್ ಶೋಕ್ಕೆ ಹೋದ್ರೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೆಳಗ್ಗೆ ಎಲ್ಲ ಎಲ್ಲೂ ಹೋಗಿರಲಿಲ್ಲ. ಮನೆಯಲ್ಲೇ ಪೂಜೆ ಗೀಜೆ ಮುಗಿಸ್ಕೊಂಡು ತಿಂಡಿನೂ ಮನ್ಯಾಗ ಮಾಡಿದ್ದೀವಿ ಇವತ್ತು. ನಿನ್ನೆ ಮೊನ್ನೆ ಎಲ್ಲ ಹೊರಗಡೆನೇ ಆಗಿತ್ತು. ಹಾಗಾಗಿ ತಿಂಡಿನೂ ಮನೇಲಿ ಆಯ್ತು. ಮಧ್ಯಾಹ್ನ ಊಟನೂ ಅಷ್ಟೇ ಇಲ್ಲೇ ಮನೇಲೇನ ತರಕಾರಿ ಬೇಳೆ ಸಾರು ಮತ್ತು ಅನ್ನ ಮಾಡ್ತೇನೆ ಅಂತೇಳಿದರು. ಹಾಗಾಗಿ ನಾವು ಮನೆಯಾಗ ಇದ್ದೀವಿ ಇವತ್ತು. ರಾತ್ರಿ ಮಾತ್ರ ಫ್ಲವರ್ ಶೋಕ್ಕೆ ಹೋಗಬೇಕು. ಫ್ಲವರ್ ಶೋಕ್ಕೆ ಟಿಕೆಟ್ ಸಿಕ್ಕಿದ್ದು. ಹಾಗಾಗಿ ಸಂಜೆಗಡೆ ಒಂದು 4 ಗಂಟೆ ಮುಂದೆ ಹೋದ್ರೆ ಆತಂತೇಳಿ ಅಂದ್ಕೊಂಡಿದ್ವಿ. ಇದು ನೋಡಿರಿ ಚಿನ್ನಿ ನಾಗರ ಬಿಳಿ ನಾಗರ ಅಂತ. ಅದನ್ನು ಅಲ್ಲಿ ದೇವ್ರ ಮೇಲಿಟ್ಟು ಅದ್ರ ಮೇಲೆ ಹಾಲೆರಿಬೇಕೀಗ. ನಮ್ಮ ಸೈಡ ನಾವು ಪಂಚಮ್ಯಾಗ ಮಾಡ್ತೀವಿ, ಹಾಲು ಒಯ್ತೀವಿ ತಪ್ಪಗೆ. ಇವರೆಲ್ಲ ನೋಡ್ರಿ ಈ ಟೈಮ್ನಾಗ ಮಾಡ್ತಾರೋ. ಅಂದ್ರೆ ಒಬ್ಬೊಬ್ಬರಷ್ಟೇ ಈ ಟೈಮ. ಮತ್ತು ಗೌರಿ ಹಬ್ಬದಾಗ ಮಾಡ್ತಾರಂತ. ಹಿಂಗೆ ಇವ್ರ ಮನ್ಯಾಗ ಹಿಂಗೆ ಆಯುಧ ಪೂಜೆ ಇದ್ದಾಗ ಮಾಡಬೇಕಂತ. ಹಾಗಾಗಿ ಇವ್ರು ಇವತ್ತು ಮಾಡಕತ್ತಾರೋ. ನೋಡ್ರಿ ಈಗ ಫೈನಲಿ ಪೂಜೆ ಎಲ್ಲ ಆಯಿತು. ಕೈಗೆ ನಾವೇನು ಕಂಕಣ ರೆಡಿ ಮಾಡ್ಕೊಂಡು ಬಂದಿದ್ದೀವಲ್ಲ ಅವ್ನು ಕಟ್ಟತ್ತಾರೆ ನೋಡ್ರಿ ಈಗ ಎಲ್ಲರಿಗೂ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಇವಾಗ ನಮಗೇನೋ ಉಡಿ ತುಂಬತ್ತಾರೆ ನೋಡ್ರಿ. ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಲೇಡೀಸು. ಹಾಗಾಗಿ ಸಾನ್ವಿಗೆ ನನಗೆ ನಬನ್ಯಾಗನ 3 ಉಡಿ ತುಂಬಿರು. ಇನ್ನೊಂದು ದೇವ್ರಿಗೆ ಇಡೋದಲ್ಲೇ. ಮತ್ತು ಇನ್ನೊಬ್ಬರಿಗೆ ಯಾರಿಗಾರ ಕೊಡಬೇಕಿತ್ತು. ನಾವು ವೆಯ್ಟ್ ಮಾಡ್ತಿದ್ದೀವಿ ಯಾರು ಬರ್ತಾರೇನೋ ಅಂಥೇಳಿ. ಆಮೇಲೆ ಲಾಸ್ಟಿಗೆ ಒಬ್ಬರು ಬಂದರು, ಅವ್ರಿಗೆ ಕೊಟ್ಟಿವಿ. ಇಲ್ಲಿ ಜನ ಏನಾದರೂ ಇದ್ದಿದ್ರಂದ್ರೆ 5 ಉಡಿ ಬೇರೆದವ್ರಿಗೇನೋ ಕೊಡ್ತಿದ್ದೀವಿ. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂಥೇಳಿ ನಾವು 3 ಜನ ತೊಗೊಂಡಿವಿ. ಲಾಸ್ಟಿಗೆ ನೋಡ್ರಿ ಒಬ್ಬರು ಲೇಡಿ ಬಂದರು, ಅವರಿಗೆ ಕುಂಕುಮ ಕೊಟ್ಟು ಇವಾಗ ನಾವೆಲ್ಲ ಮತ್ತೆ ಮನೆಗೆ ಹೊಂಟೀವಿ. ಬೆಳಗ್ಗೆನ ಬೈಕ್ ಅದು ಎಲ್ಲ ತೊಳಿಸ್ಕೊಂಡು ಬಂದಿದ್ದರು. ಬರೀ ಪೂಜೆ ಮಾಡಬೇಕಿತ್ತು. ಇವಾಗ ನೋಡ್ರಿ ಗಾಡಿ ಪೂಜೆನೂ ಅಷ್ಟೇ ಮಾಡಕತ್ತೀವಿ. ಆಲ್ರೆಡಿ ಬೀದಿಯೊಳಗೆ ಎಲ್ಲರೂ ಬೆಳಗ್ಗೆನ ಗಾಡಿ ಪೂಜೆ ಮಾಡಿದರು. ನಾವು ತಣ್ಣೀರಕ್ಕೆ ಹೋಗಿದ್ವಲ್ಲ, ಹಾಗಾಗಿ ಬರೋದು ಲೇಟ್ ಆಯಿತು. ಇವಾಗ ಪೂಜೆ ಮಾಡತ್ತೇವೆ ನೋಡ್ರಿ. ನಾವು ಡಬನ್ಯನ್ ಸೈಕಲ್ಲು ಇಟ್ಟಾರ ಪೂಜೆಗೆ. ನೋಡ್ರಿ ಈಗ ಗಾಡಿ ಪೂಜೆನೂ ಆಲ್ಮೋಸ್ಟ್ ಎಲ್ಲ ಮುಗೀತು.
ಲಾಸ್ಟಿಗೆ ನೈವೇದ್ಯ ಮಾಡಿ ಕುಂಬಳಕಾಯಿ ಹೊಡೆದ್ರೆ ಮುಗೀತು ನೋಡ್ರಿ ಗಾಡಿಗಳ ಪೂಜೆ. ನಮ್ಮ ಸೈಡ ಅಷ್ಟು ಬೂದುಗುಂಬಳಕಾಯಿ ಹೊಡಿಯೋದಿಲ್ಲ, ಆದ್ರೆ ಈ ಕಡೆ ಗಾಡಿ ಪೂಜೆ ಮಾಡ್ರೆ ಕಂಪಲ್ಸರಿ ನೋಡ್ರಿ ಬೂದುಗುಂಬಳಕಾಯಿ ಕಪ್ಪರ ಹಚ್ಚಿ ಬೆಳಗ್ಬಿಟ್ಟು ಹೊಡಿತಾರೆ. ನಮ್ಮ ಸೈಡ ಕಡಿಮೆ ಯೂಸ್ ಮಾಡೋದು ಬೂದುಗುಂಬಳಕಾಯಿ. ಕರ್ಪೂರ ಹಚ್ಚಿದ್ದೀವಲ್ಲ ಅದು ಸ್ವಲ್ಪ ಆರೋವರೆಗೂ ನಿಂತಿದ್ದೀವಿ ವೆಯ್ಟ್ ಮಾಡಿ. ಇವಾಗ ಕುಂಬಳಕಾಯಿ ಹೊಡಿತಾರೆ ನೋಡ್ರಿ. ಹೊಡೆದು ನಿವಾಳಿಸಿ ಆ ಕಡೆ ಈ ಕಡೆ ಒಗೆದ್ರೆ ಮುಗೀತು ನೋಡ್ರಿ. ಇದನ್ನು ತಂದಿದ್ದೀವಿ ನಾವು, ಏನದು ಸ್ವೀಟ ಮೈಸೂರು ಪಾಕ, ಅದು ಮತ್ತು ಕಡಲೆಪುರಿ ನೈವೇದ್ಯ ಗಾಡಿಗೆ. ನೋಡ್ತಿರ್ಬೋದು ಇವಾಗ ಎಲ್ಲ ಪೂಜೆನೂ ಆಯಿತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾವು ತಿಂಡಿ ಎಲ್ಲ ತಿಂದು ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸಂಜೆ ನೋಡ್ರಿ ಒಂದು 4 ಗಂಟೆ 4:15 ಹಂಗೆ ನಾವು ಫ್ಲವರ್ ಶೋಕ್ಕೆ ಹೊಂಟೇವಿ. ಈಗ ಮಧ್ಯಾಹ್ನ ಆದಮೇಲೆ ನಮ್ಗೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಟೈಮನ್ನು ಕಡಿಮೆ ಇತ್ತು ಮತ್ತು ಬೇಗ ಎಲ್ಲ ಮಾಡಿಟ್ಟು ಹೋಗ್ಬೇಕಂತೇಳಿ ಎಲ್ಲ ಅನ್ನ ಸಾಂಬಾರು ಮಾಡಿ ಊಟ ಮಾಡಿ ಇವಾಗ ಹೊರಟೇವು ನೋಡ್ರಿ ಸಂಜೆಗಡೆ. ಇಲ್ಲಿ ನೋಡ್ರಿ ಅಗ್ರಹಾರದಲ್ಲಿರೋ 101 ಗಣಪತಿ ದೇವಸ್ಥಾನ ಇದು. ಮೈಸೂರಲ್ಲಿರೋರಿಗೆ ಗೊತ್ತಿರ್ತತಿ. ನಾವು ಮುಂಚೆ ಗಣೇಶನ ಹಬ್ಬ ಎಲ್ಲ ಇದ್ದಾಗ ಇಲ್ಲಿಗೆ ಹೋಗ್ತಿದ್ದೀವಿ 101 ಗಣಪತಿಗೆ. ನೋಡ್ರಿ ಅಗ್ರಹಾರದಲ್ಲಿ ಐತಿ ದೇವಸ್ಥಾನ. ಎಲ್ಲರೂ ಅಲ್ಲಿಂದನೇ ಕೈ ಮುಗಿರಿ ಗಣೇಶಂಗೆ. ರಶ್ ಇರೋ ಕಾರಣ ನಾವು ಗಾಡಿ ನಿಲ್ಲಿಸಲಿಲ್ಲ, ಹಂಗೆ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಇವಾಗ 6 ಗೇಟ್ ಹತ್ರ ಬಂದೆವು ನೋಡ್ರಿ. ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿ ನಾವು ನಡ್ಕೊತ ಬಂದೀವಿ. ಸುಮಾರು ಒಂದು 2 ಕಿಲೋಮೀಟರ್ ಅಷ್ಟು ದೂರ ಗಾಡಿ ಪಾರ್ಕ್ ಮಾಡಿ ಬಂದಿದ್ದೀವಿ. ನಾವು ನಡ್ಕೊಂಡು ಬಂದು ಇವಾಗ ಫ್ಲವರ್ ಶೋಗೆ ಬಂದೀವಿ. ಇಲ್ಲಿ ನೋಡ್ತಿರ್ಬೋದು ಚಂದ್ರಯಾನ 3 ಮಾಡಿದ್ದಾರೆ ನೋಡ್ರಿ. ಸುಮಾರು ದಿವಸ ಆಗಿತ್ತಲ್ಲ ಫ್ಲವರ್ ಶೋ ಸ್ಟಾರ್ಟ್ ಆಗಿ, ಸ್ವಲ್ಪ ಹೂ ಬಾಡಿದಂಗೆ ಆಗಿದ್ದು. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ಯಾವುದೂ ಅಷ್ಟು ಸರಿಗೆ ನೋಡೋಕ್ಕನ ಆಗಲಿಲ್ಲ. ಎಷ್ಟೆಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನೋಡ್ಕೊಂಡು ಬಂದೀವಿ ನಾವು. ಒಂದಷ್ಟು ಹೂಗಳೆಲ್ಲ ಬಾಡಿದ್ದು, ಒಂದಷ್ಟು ಚಲೋ ಇತ್ತು. ಹೋದ ವರ್ಷ ಇಷ್ಟು ರಶ್ ಇರಲಿಲ್ಲ ನಾವು ಹೋದಾಗ, ಅಲ್ಲೇ ಇದ್ದೀವಲ್ಲ ಅಂಥೇಳಿ ನಾವು ಸ್ವಲ್ಪ ಲೇಟ್ ಮಾಡಿ ಹೋಗಿದ್ದೀವಿ. ಆವಾಗ ಎಲ್ಲ ನೀಟಾಗಿ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಈ ಸರಿ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ಶು. ಯಾಕಾರ ಬಂದೇವಪ್ಪ ಮನ್ಯಾಗ ಆರಾಮಿದ್ದೀರ ಸಾಕಿತ್ತಲ್ಲ ಅಂತ ಅನ್ನಿಸ್ತು, ಅಷ್ಟು ರಶ್ ಇತ್ತು. ಫ್ಲವರ್ ಶೋ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಎಕ್ಸಿಬಿಷನ್ಗೆ ಹೊಂಟೇವು ನೋಡ್ರಿ. ಇಲ್ಲೂ ಅಷ್ಟೇ ಅಲ್ಲಿಂದ ನಡ್ಕೊಂಡು ಬರಬೇಕು ಫ್ಲವರ್ ಶೋಯಿಂದ ಬಂದು ಇವಾಗ ಎಕ್ಸಿಬಿಷನ್ಗೆ ನೋಡ್ತಿರ್ಬೋದು ನೀವು. ಎಲ್ಲ ರಾಜರದು ಎಲ್ಲ ಏನದು ಲೈಟಿಂಗ್ಸಲ್ಲಿ ಅವ್ರದ್ದು ಫೋಟೋಸ್ ಎಲ್ಲ ಮಾಡಿದಾರು. ಲಾಸ್ಟಿಗೆ KRS ಡ್ಯಾಮ್ ಮಾಡಿದ್ದಾರೆ ನೋಡ್ರಿ. ಎಲ್ಲ ಎಷ್ಟು ಚಂದ ಕಾಣಿಸತ್ತಿತ್ತು. ಎಕ್ಸಿಬಿಷನ್ ಹತ್ರ ಪಾರ್ಕಿಂಗ್ ಇರ್ತದಲ್ಲ, ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿರ್ತಾರೆ ಅದನ್ನು. ನಾವು ಎಕ್ಸಿಬಿಷನ್ ಒಳಗಡೆ ಹೋದೀವಿ, ಆದರೆ ಶಾಪಿಂಗ್ ಏರಿಯಾಕ್ಕೆ ಯಾವ ಕಡೆ ಹೋಗಲಿಲ್ಲ ನಾವು. ಬರೀ ಆಟ ಆಡೋದು ಇರ್ತೈತಲ್ಲ ಅಲ್ಲಿಗೆ ಹೋದ್ವಿ. ಇಲ್ಲಿ ಗಂಧದ ಕಡ್ಡಿಲಿ ನೋಡ್ರಿ ಎಷ್ಟು ಚಂದ ಮಾಡಿದರು. ಸ್ವಲ್ಪ ನಾವು ಜಾಸ್ತಿ ಏನು ಆಟ ಆಡಲಿಲ್ಲ, ಒಂದು ಆಟ ಆಡಿದ್ದೀವಿ. ಆಟ ಆಡಿ ಬಜ್ಜಿ ತಿನ್ಕೊಂಡು ಬಂದೀವಿ. ಏನು ಶಾಪಿಂಗೆಲ್ಲ ಏನೂ ಮಾಡಲಿಲ್ಲ, ರಶ್ ಇರೋ ಕಾರಣ ಯಾವುದೇ ರೀತಿ ಶಾಪಿಂಗ್ ಮಾಡಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ. ಟೇಕ್ ಕೇರ್, ಗುಡ್ ನೈಟ್, ಬಾಯ್.